ಧರ್ಮಸ್ಥಳ ಮಂಜುನಾಥ ಹೊಸಕೋಟೆ ಸೇವಾ ಬಳಗದಿಂದ ಧರ್ಮಸ್ಥಳದ ಲಕ್ಷ ದೀಪೋತ್ಸವದಲ್ಲಿ 15,000ಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಮುದ್ದೆ, ಪಾಯಸ, ಕಾಳುಸಾರು ಪ್ರಸಾದ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಭಾರತ ದೇಶ ಸೇರಿದಂತೆ ವಿದೇಶಗಳಲ್ಲಿಯೂ ಕೂಡ ಲಕ್ಷಾಂತರ ಭಕ್ತರಿದ್ದಾರೆ. ಇಂತಹ ಭಕ್ತರೊಂದಿರುವ ಧರ್ಮಸ್ಥಳದಲ್ಲಿ ಪ್ರತಿ ವರ್ಷ ಕಾರ್ತಿಕ ಮಾಸದ ಅಮಾವಾಸ್ಯೆಯಂದು ಇಲ್ಲಿ ರಥೋತ್ಸವ ಹಾಗೂ ಲಕ್ಷ ದೀಪೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಧರ್ಮಸ್ಥಳವನ್ನು ಮಧುವಣ ಗಿತ್ತಿಯಂತೆ ಬೀದಿಗಳಲ್ಲಿ ವಿದ್ಯುತ್ ದೀಪಾಲಂಕಾರ, ಹೂವಿನ ಅಲಂಕಾರಗಳಿಂದ ಸಿಂಗಾರ ಮಾಡಿ ದೀಪಗಳನ್ನು ಬೆಳಗಲಾಗುತ್ತದೆ. ಇಂತಹ ಒಂದು ಲಕ್ಷ ದೀಪೋತ್ಸವವನ್ನು, ರಥೋತ್ಸವವನ್ನು ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಭಕ್ತಾದಿಗಳು ಜನಸಾಗರವೇ ಹರಿದು ಬರುತ್ತದೆ. ಇಂತಹ ಭಕ್ತಾದಿಗಳಿಗೆ 365 ದಿನವೂ ಕೂಡ ಪ್ರಸಾದವನ್ನು ವಿತರಣೆ ಮಾಡುವ ಶ್ರೀ ಕ್ಷೇತ್ರದಿಂದ ಲಕ್ಷ ದೀಪೋತ್ಸವದಂದು ಒಂದು ಹೊತ್ತು ಮಾತ್ರ ಪ್ರಸಾದವನ್ನು ನೀಡಲಾಗುವುದಿಲ್ಲ ಅಂತ ಅವಕಾಶವನ್ನು ಭಕ್ತರಿಗೆ ನೀಡಲಾಗುತ್ತದೆ. ಈ ಒಂದು ಅವಕಾಶವನ್ನು ಶ್ರೀ ಧರ್ಮಸ್ಥಳ ಮಂಜುನಾಥ ಹೊಸಕೋಟೆ ಸೇವಾ ಬಳಗದ ಸದಸ್ಯರುಗಳು ಸದುಪಯೋಗಪಡಿಸಿಕೊಂಡು ನಿರಂತರವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮುದ್ದೆ, ಕಾಳುಸಾರು, ಪಾಯಸ, ಬೋಂಡ ಪ್ರಸಾದವಾಗಿ ವಿನಿಯೋಗ ಮಾಡಿದ್ದು 15,000ಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ವ್ಯವಸ್ಥೆಯನ್ನು ಕಲ್ಪಿಸಿದ್ದು 400ಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿರುವ ಟ್ರಸ್ಟ್ನಲ್ಲಿ ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಕೂಡ ಬಂದು ಇಲ್ಲಿ ಸೇವೆಯನ್ನು ಮಾಡಿ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿನಿಯೋಗಿಸಿದ್ದಾರೆ. ಇನ್ನು ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಧರ್ಮಸ್ಥಳ ಮಂಜುನಾಥ ಸೇವಾ ಬಳಗದ ಕೌಂಟರ್ಗೆ ಆಗಮಿಸಿ ಶುಭವನ್ನು ಕೋರಿದ್ದು, ನಿಮಗೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ದೊರಕಲಿ ಎಂದು ಕೌಂಟರ್ನಲ್ಲಿ ಸ್ಥಾಪಿಸಲಾಗಿದ್ದ ಅರ್ಧನಾರೀಶ್ವರ ಮೂರ್ತಿಗೆ ಪುಷ್ಪ ನಮನಗಳನ್ನು ಸಲ್ಲಿಸಿ ಮಂಜುನಾಥ ಸೇವಾ ಬಳಗಕ್ಕೆ ಶುಭ ಕೋರಿದ್ದಾರೆ. ಬಂದು ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಇವರು ಮಾಡಿದಂಥ ಪ್ರತಿ ವರ್ಷವೂ ಕೂಡ ಭಾಳ ಚೆನ್ನಾಗಿ ಜನರಿಗೆ ಅನ್ನದಾನ ಮಾಡಿ ಸಂತೋಷ. ನಾವು ಮಾತ್ರ ಈ ರೀತಿ ಅನ್ನದಾನ ಮಾಡೋದು, ಲಾಡು ಮೈಕ್ ಹತ್ರ ಇಟ್ಕೊಳ್ಳಿ, ವಿವಿಧ ಭಕ್ಷ್ಯಗಳನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ವಿವಿಧ ಭಕ್ಷ್ಯಗಳನ್ನ ಮಾಡಿದ್ದೀರಿ. ಸಂಜೆ ನಮ್ಮ ವರ್ಕ್ ಕೆಲಸದಲ್ಲಿ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಸುಮಾರು 500 ಕೆಲಸದಲ್ಲಿ ಬರ್ತಾರೆ, ಬಂದವರೆಲ್ಲ ವಿತರಿಸ್ತಾರೆ. ಮತ್ತು ಎಲ್ಲ ರೀತಿಯ ಜನರಿಗೆ ಆಗಲಿ ನೀವು ಮಾಡುವಂಥ ಸೇವೆಯನ್ನು ಪ್ರೀತಿಯಾಗಲಿ ಎಲ್ಲ ಒಳ್ಳೆ ರೀತಿ ಅನುಗ್ರಹ ಮಾಡಲಿ ಅಂತ ಕೇಳಿದ್ದಾರೆ. ಪ್ರತಿಯೊಂದು ಕಾಳಿನ ಮೇಲೂ ಕೂಡ ತಿನ್ನುವವರ ಹೆಸರನ್ನು ಭಗವಂತ ಬರೆದಿರುತ್ತಾನೆ ಎಂಬ ನಾಣ್ಣುಡಿಯಂತೆ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವದಂದು ಆಗಮಿಸುವ ಭಕ್ತಾದಿಗಳಿಗೆ ಪ್ರಸಾದದ ಸೇವೆಯನ್ನು ಮಾಡುವ ಭಾಗ್ಯವನ್ನು ಕಲ್ಪಿಸಿಕೊಟ್ಟ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅಭಿನಂದಿಸುವ ಮುಖಾಂತರವಾಗಿ ಗೌರವಿಸಲಾಯಿತು. ಟ್ರಸ್ಟ್ನಲ್ಲಿ ಸದಸ್ಯರಾಗಿ ಹಾಗೂ ಧರ್ಮಸ್ಥಳಕ್ಕೂ ಆಗಮಿಸಿದ್ದ ಮಹಿಳೆಯರು ತಾವೇ ಸ್ವತಃ ಮುದ್ದೆ ಕಟ್ಟುವಲ್ಲಿ ಮುಂದಾಗಿ ಸಾವಿರಾರು ಮುದ್ದೆಗಳನ್ನು ತಯಾರಿಸಿ ಭಕ್ತಾದಿಗಳಿಗೆ ಉಣಬಡಿಸಲು ಸ್ವಯಂ ಸೇವಕರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನೀರು ಮತ್ತು ವಿದ್ಯುತ್ತನ್ನು ಬಿಟ್ಟರೆ ಪ್ರತಿಯೊಂದು ವಸ್ತುಗಳನ್ನು ಸಹ ಹೊಸಕೋಟೆಯಿಂದಲೇ 12 ವೀಲರ್ ಲಾರಿಯಲ್ಲಿ ಸಾಗಿಸಿಕೊಂಡು ಹಾಗೂ ಕಾರುಗಳಲ್ಲಿ ಪ್ರಯಾಣಿಸಿ ಸ್ವಯಂ ಸೇವಕರಾಗಿ 2 ದಿನಗಳ ಕಾಲ ಅಲ್ಲೇ ನಿಂತು ಎಲ್ಲವನ್ನು ಕೂಡ ಸುವ್ಯವಸ್ಥಿತವಾಗಿ ಮಾಡಿ ಭಕ್ತಾದಿಗಳಿಗೆ ಪ್ರಸಾದವನ್ನು ಹಂಚುತ್ತಾರೆ. ಅದು ಒಂದು ಭಾಗ್ಯವೇ ಸರಿ ಎನ್ನುತ್ತಾರೆ ಧರ್ಮಸ್ಥಳ ಮಂಜುನಾಥ ಹೊಸಕೋಟೆ ಸೇವಾ ಬಳಗದ ಅಧ್ಯಕ್ಷರಾದ ಮಂಜುನಾಥ್ ಅವರು. ಬನ್ನಿ ಅವರ ಮಾತುಗಳು ನಮ್ಮ ಕೇಳೋಣ. ಓಂ ಶ್ರೀ ಮಂಜುನಾಥಾಯ ನಮಃ. ಪ್ರತಿ ವರ್ಷದಂತೆ 2025ರಲ್ಲಿ ನಮ್ಮ ಲಕ್ಷ ದೀಪೋತ್ಸವ ಕಾರ್ಯಕ್ರಮದ ಅನ್ನದಾನ ದಾಸೋಹಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಗೆ ನಮಸ್ಕರಿಸುತ್ತಾ, ಈ ವರ್ಷವೂ 15,000 ಜನಕ್ಕೆ ನಾವು ರಾಗಿ ಮುದ್ದೆ, ಅವರೇಕಾಳು ಸಾರನ್ನ ಮತ್ತೆ ಸಿಹಿಯನ್ನ ಮಾಡಿಕೊಡ್ತಾ ಇದ್ದೀವಿ. ಪ್ರತಿ ವರ್ಷನೂ ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದಾರೆ. ಹಾಗೆ ನಮಗೆ ಪ್ರತಿ ದೇವಾಲಯದ ಕಡೆ ಆಡಳಿತ ಮಂಡಳಿ ಕಡೆಯಿಂದ ತುಂಬಾ ನಮಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಪ್ರತಿಯೊಂದು ವ್ಯವಸ್ಥೆ, ಕರೆಂಟ್ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಜಾಗದ ವ್ಯವಸ್ಥೆ ಇರ್ಬೋದು, ಸ್ವಚ್ಛತೆಯ ವ್ಯವಸ್ಥೆ ಇರ್ಬೋದು, ಎಲ್ಲವನ್ನು ಕ್ರಮಬದ್ಧವಾಗಿ ನೀಟಾಗಿ ನಮಗೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ನಮ್ಮ ಹೊಸಕೋಟೆ ಸೇವಾ ಬಳಗ, ಧರ್ಮಸ್ಥಳ ಮಂಜುನಾಥ ಹೊಸಕೋಟೆ ಸೇವಾ ಬಳಗದ ಟ್ರಸ್ಟಿನ ಸದಸ್ಯರು ಎಲ್ಲರೂ 9 ಜನ
ಮಂಜುನಾಥ್, ಆನಂದ್ ಕುಮಾರ್, ನಟರಾಜ್, ಸೋಮಶೇಖರ್, ರಾಜಣ್ಣ, ರಾಮಂಜಿ, ಮಧುಕುಮಾರ್, ಮನೋಹರ್ 9 ಜನ ಟ್ರಸ್ಟಿಗಳು ಸಹ, ಹಾಗೆ ಅವರ ಜೊತೆ ಸಹ ಸ್ನೇಹಿತರು 250 ಜನಗಳ ಬಳಗದ ಒಕ್ಕೂಟದಿಂದ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದೀವಿ. ಆ ದೇವರ ಆಶೀರ್ವಾದ ಎಲ್ಲ ಈ ದಾನಿಗಳಿಗೆ ಮತ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಾತೆಯರು ಎಕ್ಸ್ಪೆಷಲಿ ಪ್ರತಿ ವರ್ಷನೂ ಮುದ್ದೆನ ನಾವೇ ಮಾಡ್ತೀವಿ ಅಂತ ವಾಲಂಟ್ರಿಯಲ್ಲಿ ಬಂದು ಆ ಬಿಸಿ ಮುದ್ದೆ 10,000 ರಿಂದ 15,000 20,000 ತನಕ ಮುದ್ದೆ ಮಾಡ್ತಿರ್ತಾರೆ. ಅವ್ರಿಗೂ ಸಹ ಶ್ರೀ ಮಂಜುನಾಥ ಸ್ವಾಮಿ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಅವರನ್ನ ಇನ್ನು ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಹೇಳಿ ಕೇಳ್ಕೊಳ್ತಾ ಈ ಮಾತನ್ನು ಮುಗಿಸ್ತೀನಿ. ಜೈ ಶ್ರೀ ಮಂಜುನಾಥ, ಜೈ ಕರ್ನಾಟಕ. ಇನ್ನು ಮಂಜುನಾಥ ಹೊಸಕೋಟೆ ಸೇವಾ ಬಳಗದಿಂದ ಸ್ವಯಂ ಪ್ರೇರಿತರಾಗಿ ಸೇವೆಯನ್ನು ಮಾಡಲು ಬಂದಿರುವ ಉಷಾ ಮತ್ತು ಶಂಕರ್ ಅವರು ಮಾತನಾಡಿ, ಇಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಮುದ್ದೆಯನ್ನು ಮಾಡಲಾಗುತ್ತಿದೆ. 15 ವರ್ಷಗಳಿಂದ ತಂಡದವರು ಮಾಡುತ್ತಿದ್ದು, ಈ ಬಾರಿ ನಾವು ಕೂಡ ಸೇವೆಯನ್ನು ಸಲ್ಲಿಸಬೇಕು ಎಂಬ ನಿಟ್ಟಿನಲ್ಲಿ ಸ್ವಯಂ ಪ್ರೇರಿತರಾಗಿ ಬಂದು ಸೇವೆಯನ್ನು ಮಾಡುತ್ತಿದ್ದೇವೆ ಎಂದು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ನಾವು ಹೊಸಕೋಟೆಯಿಂದ ಬಂದಿರೋದು, ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಸೇವೆಗೆ ಬಂದಿರೋದು. ಪ್ರತಿ ವರ್ಷನೂ ಮುದ್ದೆ, ಕಾಳು ಸಾರು, ಅನ್ನ, ಪಾಯಸ ಎಲ್ಲ ಮಾಡ್ತೀವಿ. ಪ್ರತಿಯೊಂದು ಚೂರು ವೇಸ್ಟ್ ಆಗಲ್ಲ, ಎಲ್ಲ ಚೆನ್ನಾಗಿರುತ್ತೆ. ಎಲ್ಲರೂ ಅಷ್ಟೇ ಸಂತೋಷದಿಂದ ಊಟ ಮಾಡ್ಕೊಂಡು ಎಲ್ಲ ಹೋಗ್ತಾರೆ. ತುಂಬ ಜನ ಇಲ್ಲಿ ಸೇವೆ ಮಾಡೋಕ್ಕಂತಾನೆ ಬರ್ತಾ ಇರ್ತಾರೆ. ನಾನು ಅಂದ್ಕೊಂಡು ಮುದ್ದೆ ಮಾಡೋಕ್ಕೆ ಇದು ಮಾಡ್ತಾರೆ. ನಾವು ಅವಕಾಶ ಮಾಡಿಕೊಡ್ತೀವಿ. ಎಣ್ಗುಂಟೆಯಿಂದ ಮಂಜಣ್ಣ ಅಂತ ಹೇಳಿದ್ದಾರೆ, ಅವ್ರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ. 20,000 ಇಲ್ಲ, ಇನ್ನೂ ತುಂಬಾನೇ ಮುದ್ದೆ ಆಗುತ್ತೆ. ಒಂದು 15 ಮೂಟೆ ಹಸಿಟ್ಟು ಮೂಟೆ ಖಾಲಿ ಆಗುತ್ತೆ, ಅಷ್ಟು ಮುದ್ದೆ ಆಗುತ್ತೆ. ಶ್ರೀ ಮಂಜುನಾಥ ಸೇವಾ ಬಳಗ ಹೊಸಕೋಟೆಯಿಂದ ಇದು 15ನೇ ವರ್ಷ. ನಾವು ಬಂದು ಏನೋ ತಿನ್ಬಿಟ್ಟು ಹೋಗ್ಬಿಡ್ತಾ ಇದ್ವಿ, ನೋಡ್ಕೊಂಡು ಏನೋ ಪೂಜೆಗೆ ಎಲ್ಲ ಏನು ಇರ್ತಾ ಇರಲಿಲ್ಲ. ಈ ವರ್ಷ ನನಗೂ ಏನೋ ಇರಬೇಕು ಅನಿಸ್ತು. ಇದು ಬಂದು ನಾವು 3 ದಿವಸದಿಂದ ಎಲ್ಲ ಒಟ್ಟಲ್ಲಿ ಬಸ್ಸಲ್ಲಿ ಬಂದ್ವಿ. ಎಲ್ಲ ನಮ್ಮ ಹುಡುಗರು ಎಲ್ಲ ನಮ್ಮ ಹುಡುಗರೇ ಮಾಡ್ತಾ ಇರೋದು. ಎಲ್ಲ ಬಂದು ನಾವು ನಿಂತ್ಕೊಂಡು ನಮಗೂ ತುಂಬ ಸಂತೋಷ ಆಯಿತು. ಇಷ್ಟು ಜನ ಈಗ ಇಲ್ಲಿ 15 ವರ್ಷಕ್ಕೆ ಮಾಡ್ಕೊಂಬಂದ್ರಲ್ಲ, ಈಗ ನಾವು ನೋಡೋಣ ಈ ವರ್ಷ ನಾವು ಸ್ವಲ್ಪ ಆದಷ್ಟು ಸೇವೆ ಮಾಡೋಣ ಅಂತ ಬಂದ್ವಿ. ನಾವು ಸೇವೆ ಮಾಡ್ತಾ ಇದ್ದೀವಿ. ಒಂದು 15-20 ಸಾವಿರ ಜನಕ್ಕೆ ಮುದ್ದೆ ಊಟ ವ್ಯವಸ್ಥೆ ಮಾಡಿದ್ದೀವಿ. ಇನ್ನೂ ತುಂಬ ಚೆನ್ನಾಗಿ ಮಾಡ್ಬೇಕಂತ ಎಲ್ಲ ಭಕ್ತಾದಿಗಳು ಸಹಕಾರ ಕೊಡ್ತಾರೆ. ಯಾರು ಏನಿಲ್ಲಿ ಭೇದ ಭಾವ ಏನೂ ಇಲ್ಲ, ಎಲ್ಲ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮಾಡ್ಬೇಡ್ರಿ, ತಟ್ಟೆ ಎಲ್ಲ ಕ್ಲೀನ್ ಆಗಿರ್ಲಿ. ಬರಕ್ಕಾಗಲ್ಲ.
ಕೆಲಸನ ಬನ್ನಿ ಬನ್ನಿ ಕೊನೆ ಆಟ ಈ ವರ್ಷದ 25ನೇ ಕೊನೆ ಆಟ ಮುದ್ದೆ ಸಾಂಬಾರ್ ರೈಸ್ ಶ್ರೀ ಮಂಜುನಾಥ ಸೇವಾ ಬಳಗ ಹೊಸಪೇಟೆ ಅವರಿಂದ 25ನೇ ಇಸ್ವಿಯ ಕೊನೆ ಆಟ.